ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಹರ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ, ಹರ್ಟ್ ಬಿಸ್ನೆಸ್ ನ ಫ್ಯಾನ್ಸ್ಗಳು ಯಾರ್ಯಾರು ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್. ಯಾಕಂದ್ರೆ ಹರ್ಟ್ ಬಿಸ್ನೆಸ್ ಈಗ AEW ಕಂಪನಿಯಲ್ಲಿ AEW ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. SWE ಹರ್ಟ್ ಬಿಸ್ನೆಸ್ AEW ಕಂಪನಿಯಲ್ಲಿ ನಮಗೆ ದ ಹರ್ಟ್ ಸಿಂಡಿಕೇಟ್ ಅಂತ ನೋಡೋದಕ್ಕೆ ಸಿಗ್ತಾ ಇತ್ತು. ಈ ಒಂದು ಗ್ರೂಪ್ ಅಲ್ಲಿ MVP ಶೆಲ್ಟನ್ ಬೆಂಜಮಿನ್ ಹಾಗೆ ಬಾಬಿ ಲ್ಯಾಶ್ಲಿ ಅವರು ಇದ್ರು. ಅಂಡ್ ಈಗ ನಮ್ಮ ಬಾಬಿ ಲ್ಯಾಶ್ಲಿ ಹಾಗೆ ಶೆಲ್ಟನ್ ಬೆಂಜಮಿನ್ ಅವರು ಸೇರ್ಕೊಂಡು AEW ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದೇ ರೀತಿ ಇವರು ಸಕ್ಸಸ್ ನ ಕಾಣಲಿ AEW ಕಂಪನಿಯಲ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮಗೆ ಮಂಡೇ ನೈಟ್ ರಾ ಆನ್ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮಗೆ ನಿಕ್ಕಿ ಬೆಲ್ಲಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಿಕ್ಕಿ ಬೆಲ್ಲಾ ಅವರ ಒಂದು GIF ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ WWE ಕಂಪನಿಯಲ್ಲಿ. ಅದು ಯಾವುದಕ್ಕೆ ವೈರಲ್ ಆಗಿತ್ತು ಅಂತ ನಿಮಗೆ ಗೊತ್ತಿರಬಹುದು. ಅಂಡ್ ಈಗ ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಬಗ್ಗೆನೂ ಕೂಡ WWE ಅವರು ಮಾತುಕತೆನ ಶುರು ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ರೆಸ್ಸಲ್ ವುಡ್ಸ್ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಿಕ್ಕಿ ಬೆಲ್ಲಾ ಹಾಗೆ WWE ಅವರ ನಡುವೆ ಡಿಸ್ಕಷನ್ ನಡೆದಿದೆ ಅಂಡ್ ಆ ಒಂದು ಡಿಸ್ಕಷನ್ ಸಕ್ಸಸ್ಫುಲ್ ಆಗಿದೆ ಅಂತ ರೆಸ್ಸಲ್ ವುಡ್ಸ್ ಅವರು ಅಪ್ಡೇಟ್ ಅಲ್ಲಿ ತಿಳಿಸಿದ್ದಾರೆ. ಸೊ ಒಂದು ಸಕ್ಸಸ್ಫುಲ್ ಡಿಸ್ಕಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂದ್ರೆ ಪ್ರಾಬಬ್ಲಿ ನಾವೆಲ್ಲರೂ ಕೂಡ ನಿಕ್ಕಿ ಬೆಲ್ಲಾ ಅವ್ರನ್ನ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನಿಕ್ಕಿ ಬೆಲ್ಲಾ ಅವರ WWE ಇನ್ ರಿಂಗ್ ರಿಟರ್ನ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಅಂಡ್ TNA ಬಗ್ಗೆ. ನಿಮಗೆ ಗೊತ್ತಿರಬಹುದು, WWE ಹಾಗೆ TNA ನಡುವೆ ನಮಗೆ ಒಂದು ಪಾರ್ಟ್ನರ್ಶಿಪ್ ಡೀಲು ಸೈನ್ ಆಗೋದು ನೋಡೋದಕ್ಕೆ ಸಿಕ್ಕಿದೆ. ಅಂದ್ರೆ ಕೆಲವೊಂದಷ್ಟು ಕ್ರಾಸ್ ಓವರ್ಸ್ ಗಳು ನಮಗೆ TNA ಇಂದ WWE ಕಂಪನಿಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪಾರ್ಟ್ನರ್ಶಿಪ್ ಡೀಲ್ ಬಗ್ಗೆ ನಮ್ಮ ಡೇವ್ ಮೆಲ್ಸನ್ ಅವರು ತನ್ನ ಅಭಿಪ್ರಾಯನ ಕೊಡ್ತಾರೆ. ಅವ್ರು ಹೇಳ್ತಾರೆ, WWE ಅವರು ಸದ್ಯಕ್ಕೆ TNA ಜೊತೆ ಪಾರ್ಟ್ನರ್ಶಿಪ್ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಫ್ಯೂಚರ್ ಅಲ್ಲಿ WWE ಅವರೇ TNA ನ ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಇದೆಲ್ಲದೂ ಕೂಡ WWE ಮಾಸ್ಟರ್ ಪ್ಲಾನ್. ನಿಮಗೆ ಗೊತ್ತಿರಬಹುದು, ಈಗ WWE ಕಂಪನಿ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗಿದೆ. ಅಂದ್ರೆ USA ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರಾ ಹಾಗೆ NXT ಈ ಮೂರು ಶೋಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ಈಗ ಟೆಲಿಕಾಸ್ಟ್ ಆಗ್ತಾ ಇದೆ. ಇಂಡಿಯಾದಲ್ಲೂ ಕೂಡ ಆದಷ್ಟು ಬೇಗ ಟಿವಿಯಲ್ಲಿ ನಮಗೆ WWE ಶೋ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ಇಂಡಿಯಾದಲ್ಲೂ ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗುತ್ತೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಅಂಡ್ ಇಂಡಿಯಾ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ WWE ಕಂಪನಿಯ ಶೋಗಳು ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದಾಗ AEW ಕಂಪನಿ ಬಂದು ಟಿವಿನ ಆಕ್ರಮಿಸ್ಕೋಬಹುದು. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ಯಾವ ಚಾನೆಲ್ಗಳಲ್ಲಿ WWE ಶೋ ನೋಡೋದಕ್ಕೆ ಸಿಗ್ತಾ ಇತ್ತೋ ಆ ಚಾನೆಲ್ಗಳಲ್ಲಿ AEW ಕಂಪನಿಯ ಶೋ ನೋಡೋದಕ್ಕೆ ಸಿಗಬಹುದು. ಈಗ ಸೋನಿ ನೆಟ್ವರ್ಕ್ ಅಲ್ಲಿ WWE ಮಂಡೇ ನೈಟ್ ರಾ, ಸ್ಮ್ಯಾಕ್ ಡೌನ್ ಹಾಗೆ NXT ಶೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದೆಲ್ಲದೂ ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದಾಗ ಸೋನಿಯಲ್ಲೇ AEW ಕಂಪನಿಯ ಶೋ ನೋಡೋದಕ್ಕೆ ಸಿಗಬಹುದು. ಆಗ ಕೆಲವೊಂದಷ್ಟು ಜನ AEW ನೇ ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ಸ್ವಲ್ಪ ಜನ ಇರ್ತಾರೆ, ಅವರಿಗೆ ಬರೀ ರೆಸ್ಲಿಂಗ್ ನ ನೋಡ್ಬೇಕು ಅಷ್ಟೇ, ಕಂಪನಿ ಗಿಂಪನಿ ಎಲ್ಲದನ್ನು ಕೂಡ ಅವರು ಯೋಚನೆ ಮಾಡೋದಿಲ್ಲ. WWE ಆದ್ರೇನು AEW ಆದ್ರೇನು ಅವರಿಗೆ ಫೈಟಿಂಗ್ ನೋಡೋದಕ್ಕೆ ಸಿಗಬೇಕು, ರೆಸ್ಲಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕು ಅಷ್ಟೇ. ಸೊ ಈಗ ಸಡನ್ ಆಗಿ ಸೋನಿ ನೆಟ್ವರ್ಕ್ ಅಲ್ಲಿ WWE ಬದಲು AEW ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕರೆ ಸ್ವಲ್ಪ ಜನ ಇದೇ WWE ಅನ್ಕೊಂಡು AEW ಕಂಪನಿನೇ ನೋಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಸೊ ಟೆಲಿವಿಷನ್ ಅಲ್ಲಿ ನಮ್ಮ ಅಧಿಕಾರ ಹೊರಟೋಗುತ್ತೆ ಅನ್ನೋ ಒಂದು ಮೇನ್ ರೀಸನ್ ಗೆ ಇಲ್ಲಿ WWE ಕಂಪನಿಯವರು TNA ಜೊತೆ ಒಂದು ಪಾರ್ಟ್ನರ್ಶಿಪ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಮುಂದೊಂದು ದಿನ TNA WWE ಕಂಪನಿಯವರು ಪರ್ಚೇಸ್ ಮಾಡಿಕೊಂಡು ಟಿವಿಯಲ್ಲಿ ಯಾವ ಯಾವ ಚಾನೆಲ್ ಅಲ್ಲಿ WWE ಶೋಗಳು ನೋಡೋದಕ್ಕೆ ಸಿಗ್ತಾ ಇತ್ತೋ ಅಲ್ಲಿ ಕಂಪ್ಲೀಟ್ ಆಗಿ TNA ಶೋಗಳನ್ನ WWE ಅವರು ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಈ ರೀತಿ AEW ಕಂಪನಿಯವರು ಬಂದು ಟೆಲಿವಿಷನ್ ಅಲ್ಲಿ ನಮ್ಮ ಸ್ಥಾನನ ಆಕ್ರಮಣ ಮಾಡ್ಕೊಳ್ಳೋದು ಬೇಡ, ಅದ್ರ ಬದಲು ನಾವೇ TNA ನ ಪರ್ಚೇಸ್ ಮಾಡಿಕೊಂಡು TNA ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿಸೋಣ ಅಂತ WWE ಅವರು ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ತಿರ್ಬೋದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅಂಡ್ ಪಾರ್ಟ್ನರ್ಶಿಪ್ ನ WWE ಕಂಪನಿಯವರು ಯಾವಾಗ ಸೈನ್ ಮಾಡ್ಕೊಂಡಿದ್ದಾರೆ ಆ ಎಲ್ಲಾ ಕಂಪನಿಗಳನ್ನು ಕೂಡ WWE ಅವರೇ ಪರ್ಚೇಸ್ ಮಾಡಿದ್ದಾರೆ. ರೀಸೆಂಟ್ ಎಕ್ಸಾಂಪಲ್ ಅಂದ್ರೆ WCW. ನಿಮ್ಗೆ ಗೊತ್ತಿರಬಹುದು, WCW ಮೊದಲು WWE ಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡೋದು, ಒಂದ್ ರೀತಿ ಇವರಿಬ್ರು ಕೂಡ ಸಿಕ್ಕಾಪಟ್ಟೆ ದ್ವೇಷ ಮಾಡೋರು ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು WCW ನೇ ಪರ್ಚೇಸ್ ಮಾಡ್ಕೊಂಡ್ರು. ಅಂಡ್ ಈಗ ಅದೇ ರೀತಿ ಮೊದಲು ಪಾರ್ಟ್ನರ್ಶಿಪ್ ನ ಏನ್ ಮಾಡ್ಕೊಂಡು ಅದಾದ್ಮೇಲೆ TNA ಕಂಪನಿನೇ ಪರ್ಚೇಸ್ ಮಾಡ್ಕೊಂಡು ಯಾವ ಯಾವ ಚಾನೆಲ್ಗಳಲ್ಲಿ WWE ಶೋ ನೋಡೋದಕ್ಕೆ ಸಿಗ್ತಾ ಇತ್ತೋ ಆ ಚಾನೆಲ್ಗಳಿಗೆ
TNA ನ ಕೊಟ್ಟು TNA ಶೋಗಳನ್ನ ಅಲ್ಲಿ ಟೆಲಿಕಾಸ್ಟ್ ಮಾಡಿಸೋದಕ್ಕೆ WWE ಅವರು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಡೇವ್ ಮೆಲ್ಜನ್ ಅವರು ತಿಳಿಸಿದ್ದಾರೆ. ನಿಮ್ಗೂ ಕೂಡ ಇದೇ ರೀತಿ ಅನ್ಸುತ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ಬಗ್ಗೆ. ರೀಸೆಂಟ್ ಆಗಿ ನಾನು ಟ್ವಿಟರ್ ಅಲ್ಲಿ ಈ ಒಂದು ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ನ ನೋಡಿದೆ. ನನಗಂತೂ ಈ ಒಂದು ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇದೇ ರೀತಿ ಬುಕ್ ಮಾಡ್ಲಿ ಅಂತಾನು ಕೂಡ ನಾನು ಕೇಳ್ಕೊತೀನಿ. ಈ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ನೀವು ನೋಡ್ತಾ ಇರಬಹುದು, ನಮಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ಸಿನಾ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ರೇಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಯೋ ಸ್ಕೈ, ರಿಯಾ ರಿಪ್ಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ. ಇದಾದ್ಮೇಲೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕೆವಿನ್ ಓವೆನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟು ಮ್ಯಾಚಸ್ ಗಳನ್ನ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲಾ ಮ್ಯಾಚ್ ಐಡಿಯಾನು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಒಂದು ಮ್ಯಾಚ್ ಕಾರ್ಡ್ ಏನಾದ್ರೂ ರಸಲ್ ಮೇನಿಯಾ 41 ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರೆ ಒಂದು ಪರ್ಫೆಕ್ಟ್ ಮ್ಯಾಚ್ ಕಾರ್ಡ್ ಅಂತ ಅನ್ಸುತ್ತೆ. ನಿಮಗೆ ಈ ಒಂದು ಮ್ಯಾಚ್ ಕಾರ್ಡ್ ಇಷ್ಟ ಆಯ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರಲ್ಲಿ ನಮ್ಮ ರಾಕ್ ಅವರು ಬಂದು ತನ್ನ ಸ್ಟೋರಿ ಲೈನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ರಾಕ್ ಅವರ ನೆಕ್ಸ್ಟ್ ರಿಟರ್ನ್ ಎಲ್ಲಾಗುತ್ತೆ ಅಂತ ಸಿಕ್ಕಾಪಟ್ಟೆ ಡೌಟ್ ಗಳಿದೆ. ಅಂಡ್ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಅವರು ಇರ್ತಾರಾ, ಇದ್ರೆ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ಅಂಡ್ ರೀಸೆಂಟ್ ಆಗಿ ಒಂದು ದೊಡ್ಡ ಸ್ಪೆಕ್ಯುಲೇಷನ್ ಹಾಗೆ ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ರಾಕ್ ಅವರು ನಮಗೆ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಎಂಟ್ರಿ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ಒಂದು ಚಿಕ್ಕ ಡಿಫರೆಂಟ್ ಏನಪ್ಪಾ ಅಂದ್ರೆ ರಾಕ್ ಅವರು 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ 31 ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಕೊಡಬಹುದು. ಅಂದ್ರೆ ರಾಕ್ ಅವರು ರಾಯಲ್ ರಂಬಲ್ ಮ್ಯಾಚ್ ಕಂಪ್ಲೀಟ್ ಆಗಿ ಮುಗ್ದಾದ್ಮೇಲೆ ತನ್ನ ಪವರ್ ನ ಯೂಸ್ ಮಾಡಿಕೊಂಡು, ಇಲ್ಲ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲ, ಬದಲಿಗೆ 31 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಅಂತ ಅವರು ತನ್ನ ಎಂಟ್ರಿನ 31ನೇ ನಂಬರ್ ಅಲ್ಲಿ ಎಂಟ್ರಿ ಮಾಡಬಹುದು ಅಂತ ರೀಸೆಂಟ್ ಆಗಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಝೇರೆ ನ್ಯೂಸ್ ಅವರು ಕೂಡ ಸಿಂಪಲ್ ಆಗಿ 31 ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಈಗ ಆ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರಾಕ್ ಅವರು ತನ್ನ ಪವರ್ ನ ಯೂಸ್ ಮಾಡಿಕೊಂಡು 31ನೇ ನಂಬರ್ ಅಲ್ಲಿ ತನ್ನ ಎಂಟ್ರಿನ ಕೊಡೋ ಅಂತದ್ದು ನಮಗೆ ನೋಡೋದಿಕ್ಕೆ ಸಿಗಬಹುದು. ಲಿಟ್ರಲಿ ಗಾಯ್ಸ್, ಈ ರೀತಿ ಏನಾದ್ರೂ ಆದ್ರೆ ಸಿನಾರಿಯೋ ಯಾವ ರೀತಿ ಇರುತ್ತೆ ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಇದೆಲ್ಲದೂ ಕೂಡ ಬರೀ ಸ್ಪೆಕ್ಯುಲೇಷನ್ ಹಾಗೆ ಅಪ್ಡೇಟ್ ಗಳು ಮಾತ್ರ. ನೋಡೋಣ ಗಾಯ್ಸ್, ಈ ರೀತಿ ಆಗುತ್ತೋ ಇಲ್ವಾ ಅಂತ. ಇನ್ನೇನು ಒಂದು ವಾರದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಮ್ಮ ರಾಕ್ ಅವರು 31 ಎಂಟ್ರಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೋ ಇಲ್ವೋ ಅಂತ. ಅಂಡ್ ಈ ಬಾರಿ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ.